ಈ ತರ ಬೇರೆ 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 ದೇಶಗಳಿಂದ ಅವತ್ತಿನ ಕಾಲಕ್ಕೆ ಬಂದು ಹಂಪಿಗೆ ಅಷ್ಟು ಜನ ಬಂದು ಹೋಗ್ತಿದ್ರು ಅಂದ್ರೆ ಕನ್ನಡಿಗರು ನಾವು ಕಟ್ಕೊಂಡಂತಹ ನಮ್ಮ ಇತಿಹಾಸ ಎಷ್ಟು ಶ್ರೇಷ್ಠವಾದ ಇತಿಹಾಸ ಅನ್ನೋದು ಕೂಡ ನಮ್ಗೆ ಇಲ್ಲಿ ಗೊತ್ತಾಗುತ್ತೆ. ನಾವು ಸಾಧಾರಣವಾಗಿ ನಮ್ಮ ನಾಡಿಗೆ ಬಂದಂತಹ ಒಂದು ವಿದೇಶಿ ವರ್ತಕರು ಅಥವಾ ನಮ್ಮ ನಾಡಿನ ಬಗ್ಗೆ ಬರೆದಂತಹ ಸಾಕಷ್ಟು ಬರಹಗಾರರು ಅಥವಾ ಇತಿಹಾಸಕಾರರ ಒಂದು ಪಟ್ಟಿ ನೋಡೋದಾದ್ರೆ ಮೊದಲನೇ ಒಂದು ರೆಫರೆನ್ಸ್ ನಮಗೆ ಸಿಗೋದು ಹುಯೆನ್ಸಾಂಗ್. ಚೈನಾದಿಂದ ಬಂದಂತ ಯಾತ್ರಿಕ ಬಂದು ಹುಯೆನ್ಸಾಂಗ್ ನಮ್ಮ ಬಾದಾಮಿ ಚಾಲುಕ್ಯರಲ್ಲಿ ಅದರಲ್ಲೂ ಕೂಡ ಇಮ್ಮಡಿ ಪುಲಕೇಶ ಕಾಲದಲ್ಲಿ ಕರ್ನಾಟಕಕ್ಕೆ ಬಂದಿರ್ತಾನೆ. ಅವತ್ತೇನೆ ಅವನು ಚಾಲುಕ್ಯರ ಸಾಮ್ರಾಜ್ಯ ಯಾವ ರೀತಿ ಇತ್ತು ಮತ್ತೆ ಎಷ್ಟು ಶ್ರೇಷ್ಠವಾದ ಸಾಮ್ರಾಜ್ಯ ಅನ್ನೋದ್ರ ಬಗ್ಗೆ ಬರೆದಿದ್ದಾನೆ. ನಮಗೆ ಎರಡನೇ ರೆಫರೆನ್ಸ್ ಸಿಗೋದು ತಬರಿ. ಪರ್ಷ್ಯಾದ ಇತಿಹಾಸಕಾರನಾದಂತ ಈ ತಬರಿ ಬಂದು ಇಮ್ಮಡಿ ಪುಲಕೇಶಿಯ ಬಗ್ಗೆ ಸಾಕಷ್ಟು ವಿವರಗಳನ್ನ ಕೊಟ್ಟಿದ್ದಾನೆ. ಅದು ಇತ್ತೀಚಿನ ದಿನಗಳಲ್ಲಿ ಏನು ಮುಖ್ಯವಾಹಿನಿಗೆ ಕೂಡ ಬಂದಿದೆ. ಮೂರನೇದಾಗಿ ನಾವು ನೋಡಿದ್ರೆ ಅಮೋಘ ವರ್ಷನ ಕಾಲದಲ್ಲಿ ಬದುಕಿದಂತಹ ಸುಲೇಮಾನ್, ಅವನು ಪ್ರಪಂಚದ 4 ದೊಡ್ಡ ಸಾಮ್ರಾಜ್ಯಗಳಲ್ಲಿ ರಾಷ್ಟ್ರಕೂಟರ ಸಾಮ್ರಾಜ್ಯವು ಒಂದು ಅಂತ ಹೇಳಿದ್ದಾನೆ. ಅವತ್ತಿನ ಒಂದು ಸಮಕಾಲೀನ ಒಂದು ಇತಿಹಾಸ ನಾವು ನೋಡೋದಾದ್ರೆ ಇನ್ನು 3 ಯಾವುದು ಅಂತ ನಾವೇನಾದ್ರು ನೋಡಿದ್ರೆ ಬೈಜಾಂಟಿನ್, ಕಾನ್ಸ್ಟಾಂಟಿನೋಪಲ್ ಅನ್ನ ಆಡಳಿತ ಮಾಡಿದಂತ ಬೈಜಾಂಟಿನ್ ಸಾಮ್ರಾಜ್ಯ ಇರ್ಬೋದು. ಆಮೇಲೆ ಚೈನಾದಲ್ಲಿ ದೊಡ್ಡ ಸಾಮ್ರಾಜ್ಯ ಅಂತ ಇದ್ದಿದ್ದು ಥಾಂಗ್ ಡೈನಸ್ಟಿ ಅಂದ್ಬಿಟ್ಟು. ಇದ್ರ ಜೊತೆಗೆ ಬಂದು ನಮ್ಮ ಇವತ್ತಿನ ಮಿಡಲ್ ಈಸ್ಟ್ ಕಂಟ್ರಿಗಳಲ್ಲಿ ಬಂದು ಅಬ್ಬಸಿದ್ ಡೈನಸ್ಟಿ ಅಂತ ಒಂದಿತ್ತು. ಸೊ ಅದ್ರ ಬಗ್ಗೆ ಎಲ್ಲ ಅವನು ಉಲ್ಲೇಖ ಮಾಡಿರ್ತಾನೆ. ಇದಾದ ನಂತರ ನಾವೇನಾದ್ರು ವಿಜಯನಗರದ ಕಾಲಕ್ಕೆ ಏನಾದ್ರು ಬಂದರೆ ಎಷ್ಟೊಂದು ವಿದೇಶಿ ವರ್ತಕರು ಮತ್ತೆ ಪ್ರವಾಸಿಗಳು ನೋಡ್ಲೇಬೇಕು ಅಂತ ಕನಸು ಕಂಡು ಬಂದಂಥದ್ದು ನಮ್ಮ ವಿಜಯನಗರ ಸಾಮ್ರಾಜ್ಯದ ರಾಜಧಾನಿ ನಮ್ಮ ಈಗಿನ ಹಂಪೆ. ಇಲ್ಲಿ ಬಂದಂತಹ ಸಾಕಷ್ಟು ಪ್ರವಾಸಿಗಳಲ್ಲಿ ನೀವು ನೋಡ್ಬೋದು ದ ಆರ್ತೆ ಬಾರ್ಬೋಸಾ, ಅವನು ಲಿಸ್ಬನ್ ಇಂದ ಬರ್ತಾನೆ, ಅದು ಪೋರ್ಚುಗಲ್ನ ಕ್ಯಾಪಿಟಲ್ ಕೂಡ ಆಗಿದೆ. ಡೊಮಿಂಗೋ ಪ್ಯಾಸ್ ಇರ್ಬೋದು, ನ್ಯೂನಿಚ್ ಇರ್ಬೋದು, ಟೋಮ್ ಪಿರೆಸ್ ಇರ್ಬೋದು. ಇಟಲಿಯಿಂದ ನಿಕೋಲೋ ದಿ ಕೌಂಟಿ ಇರ್ಬೋದು, ಅವನು ವೆನಿಸ್ ನಗರದಿಂದ ಬಂದಿರ್ತಾನೆ. ಸೀಸರ್ ಫ್ರೆಡ್ರಿಕ್ ಇರ್ಬೋದು, ಮೊರಕೋವಿಂದ ಬಂದು ಇಬನ್ ಬತೂತಾ ಬರ್ತಾನೆ. ಇರಾನಿಂದ ಅಬ್ದುಲ್ ರಜಾಕು, ರಷ್ಯಾದಿಂದ ಅಥನೀಶಿಯನ್ ನಿಕಿತನ್ ಅಂತ. ಸೊ ಹೀಗೆ ಸಾಕಷ್ಟು ವಿದೇಶಿ ವರ್ತಕರು, ಇವರೆಲ್ಲ ಬರಹಗಾರರು ಒಂದಷ್ಟು ಇದನ್ನ ಬರವಣಿಗೆ ಉಳಿಸಿರೋ ಕಾರಣ ಬಂದು ನಮಗೆ ಒಂದಷ್ಟು ಮಾಹಿತಿ ಸಿಗ್ತಿದೆ. ಬರವಣಿಗೆಯನ್ನ ಮಾಡದೆ ಬಂದು ಓದಂಥವ್ರು ಏನು ಮಲಯಾದಿಂದ ಇರ್ಬೋದು ಅಥವಾ ನಮ್ಮ ಚೈನಾದಿಂದ ಇರ್ಬೋದು, ಈ ತರ ಬೇರೆ 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 ದೇಶಗಳಿಂದ ಅವತ್ತಿನ ಕಾಲಕ್ಕೆ ಬಂದು ಹಂಪಿಗೆ ಅಷ್ಟು ಜನ ಬಂದು ಹೋಗ್ತಿದ್ರು ಅಂದ್ರೆ ಕನ್ನಡಿಗರು ನಾವು ಕಟ್ಕೊಂಡಂತಹ ನಮ್ಮ ಇತಿಹಾಸ ಎಷ್ಟು ಶ್ರೇಷ್ಠವಾದ ಇತಿಹಾಸ ಅನ್ನೋದು ಕೂಡ ನಮ್ಗೆ ಇಲ್ಲಿ ಗೊತ್ತಾಗತ್ತೆ.